ಯಾರು ಎಷ್ಟು ವರ್ಷ ಬೇಕಾದರೂ ಮುಖ್ಯಮಂತ್ರಿ ಆಗಿರಲಿ, ನಮಗೇನು 5 ವರ್ಷನಾದರೂ ಆಗಿರಲಿ, 10 ವರ್ಷನಾದರೂ ಆಗಲಿ, 20 ವರ್ಷನಾದರೂ ಆಗಲಿ, ಇದು ಸಿ ಟಿ ರವಿಯವರ ಮಾತು. ಯಾವಾಗ ಈ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಸಿ ಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಸುರೇಶ್ ಗೌಡ ಕೂಡ ಮಾತಾಡಿದರೆ ಇದಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಇರಿ. ಸಿ ಎಂ ಸಿದ್ದರಾಮಯ್ಯ ಇದ್ದಾರಲ್ಲ, ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನ ಕೊನೆಯ ಸಿ ಎಂ ಅಂತ ಅವರು ಭವಿಷ್ಯ ನುಡಿದಿದ್ದಾರೆ. ಅವ್ರ ಪಾರ್ಟಿ ವಿಚಾರ, ನಾನು ಅದಕ್ಕೆ ಕಾಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. 10 ವರ್ಷ ಇರ್ತಾರೋ 20 ವರ್ಷ ಇರ್ತಾರೋ ನಾವು ಯಾರು ಪ್ರಶ್ನೆ ಎತ್ತಾ ಇಲ್ಲ. ಎತ್ತುತ್ತಾ ಇರೋದೇ ಅವ್ರ ಪಾರ್ಟಿ ಒಳಗೆ. ಇವತ್ತು ರಾಜೀನಾಮೆ, ನಾಳೆ ರಾಜೀನಾಮೆ, ನಾನು ಮುಖ್ಯಮಂತ್ರಿ ಅಂಥೇಳಿ ಮುಖ್ಯಮಂತ್ರಿಗೆ ಕುರ್ಚಿಯಲ್ಲಿ ಕೂತ್ಕೊಂಡು ಕಾಂಪಿಟೇಷನ್ ನಡೆಸ್ತಿರೋದೇ ಅವ್ರ ಪಾರ್ಟಿಯವರು. ಮುಖ್ಯಮಂತ್ರಿ ಇರೋ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿಸಿ ಹಾಲಿ ಮುಖ್ಯಮಂತ್ರಿಗೆ ಅಪಮಾನ ಮಾಡ್ತಿರುವ ಕೆಲಸನೂ ಅವ್ರ ಪಾರ್ಟಿಯವರೇ ಮಾಡ್ತಿರೋದು. ಅದು ಒಂದಂತೂ ನಿಜ. ದಾಖಲೆ ದೇವರಾಜ ಅರಸು ದಾಖಲೆ ಮುರಿತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಭ್ರಷ್ಟಾಚಾರದಲ್ಲಂತೂ ಈ ಸರ್ಕಾರ ದಾಖಲೆ ಮಾಡಿದೆ, ಬೆಲೆ ಏರಿಕೆಯಲ್ಲಿ ದಾಖಲೆ ಮಾಡಿದೆ. 16 ವಿವಿಧ ಬಗೆಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಸ್ಟಾಂಪ್ ಡ್ಯೂಟಿಯಿಂದ ಮೊದಲುಗೊಂಡು, ಎಲೆಕ್ಟ್ರಿಸಿಟಿಯಿಂದ ಮೊದಲುಗೊಂಡು, ಬಸ್ ದರದಿಂದ ಮೊದಲುಗೊಂಡು, ನೀರಿನ ದರ ಏರಿಕೆಯಿಂದ ಮೊದಲುಗೊಂಡು, ಹಾಲಿನ ದರ ಏರಿಕೆಯಿಂದ ಮೊದಲುಗೊಂಡು 16 ವಿವಿಧ ಬಗೆಯ ದರಗಳ ಏರಿಕೆಯನ್ನು ಈ ಸರ್ಕಾರ ಬಂದ ಮೇಲೆ ಮಾಡಿದ್ದಾರೆ. ಇದು ಬೆಲೆ ಏರಿಕೆಯಲ್ಲಿ ಮಾಡಿರುವ ಒಂದು ದಾಖಲೆ. ಭ್ರಷ್ಟಾಚಾರದಲ್ಲಿ ಒಂದು ದಾಖಲೆ. ಬೆಂಗಳೂರಿನಲ್ಲಿ ಯಾರೂ ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ 100 ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ ಬಂದಿರಲಿಲ್ಲ. 100 ವರ್ಷ ಇಲಿಯಾಗಿ ಬದುಕೋ ಬದಲು 1 ವರ್ಷ ಹುಲಿಯಾಗಿ ಬದುಕು ಅಂತ ಹೇಳ್ತಾರೆ ಹುಲಿಯಾ ಅನ್ನೋರಿಗೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ, ನೀವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀರ ಅನ್ನೋದನ್ನು ಯಾರೂ ಇತಿಹಾಸ ಹೇಳಲ್ಲ. ಇತಿಹಾಸ ಹೇಳೋದು ನೀವು ಏನು ಹೆಜ್ಜೆ ಗುರುತನ್ನು ಬಿಟ್ಟೋದ್ರಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ. ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವ್ರು ಯಾವುದೇ ಹೆಜ್ಜೆ ಗುರುತನ್ನು ಈ ಸಲ ಮುಖ್ಯಮಂತ್ರಿ ಆದಾಗ ಬಿಡಲಿಲ್ಲ. ಬರೀ ಕಾನೂನು ಸುವ್ಯವಸ್ಥೆಗಳನ್ನು ಹದಗೆಡಿಸಿದ್ದಾರೆ. ಮುಸಲ್ಮಾನರನ್ನ ಪೊಲೀಸ್ ಸ್ಟೇಷನನ್ನು ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅಲ್ಲ, ಇವತ್ತು ಹೋಮ್ ಮಿನಿಸ್ಟ್ರ್ ಯಾರಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಕೆ ಎನ್ ರಾಜಣ್ಣವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಯತೀಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಇವರು ಹಿಂದೆ ಬೆಂಚಲ್ಲಿ ಕೂತಿದ್ದಾರೆ. ಹೋಮ್ ಮಿನಿಸ್ಟರ ಸೀಟನ್ನು ಕೂತ್ಕೊಂಡು ಕರ್ನಾಟಕದಲ್ಲಿ ಮುಸಲ್ಮಾನರು ಓಡಿಸ್ತಾ ಇದ್ದಾರೆ. ಅವರು ಏನಾದರೂ ಗಲಾಟೆ ಆದರೆ ಸ್ಟೇಷನ್ ನುಗ್ಗಿ ಚೆಚ್ತಾರೆ ನಮ್ಮ ಪೊಲೀಸ್ನವ್ರಿಗೆ. ನಾನಿವತ್ತು ಪೊಲೀಸವ್ರಿಗೆ ರಕ್ಷಣೆ ಕೊಡಬೇಕು, ಪೊಲೀಸವ್ರು ನಮಗೆ ರಕ್ಷಣೆ ಕೊಡಬೇಕು ಜನಸಾಮಾನ್ಯರಿಗೆ, ಪೊಲೀಸವ್ರಿಗೆ ಜನಸಾಮಾನ್ಯರು ರಕ್ಷಣೆ ಕೊಡೋ ಅಂಥ ಪರಿಸ್ಥಿತಿಗೆ ಬಂದು ಇವತ್ತು ಈ ಸರ್ಕಾರ ನಿಂತಿದೆ.